ನಾನು ಪೂಜೆ ಮಾಡೋ ಲಿಂಗು ಮೇಲೆ ನನಗೆ ಭಯ ಇರಲ್ವಾ, ಭಕ್ತಿ ಇರಲ್ವಾ, ನಂಬಿಕೆ ಇರಲ್ವಮ್ಮ? ಖಂಡಿತ ಇರುತ್ತೆ ಅಪ್ಪ ಅವರೇ. ಈ ಅಪವಾದದಿಂದ ಪಾರಾಗಬೇಕಾದ್ರೆ ಸರ್ಪವನದಿಂದ ಪುಷ್ಪ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಯಾರೋ ದೊಡ್ಡವ್ರು ಹೇಳಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಹೌದಾ? ನಾನು ಬಂದಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೆ ನೀನು ಸಿಕ್ಕಿದೀಯಾ. ಇಲ್ಲೇ ಹೋಗಿದ್ರೆ ನೀನು ಯಾವ ಹಾವಿಗೆ ಬಲಿ ಆಗ್ತಾ ಇದೆಯೋ ಏನೋ ಯಾರಿಗಮ್ಮ ಗೊತ್ತು. ಹೌದು ಅಪ್ಪ ಅವರೇ, ನೀವು ಇರ್ಲಿಲ್ಲ ಅಂದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಸತ್ಯ, ನೀನು ಬದುಕಿದ್ಯಲ್ಲ ಅದೇ ಸಂತೋಷ. ಅಪ್ಪ ಅವರೇ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇದರಲ್ಲಿ ನನ್ನ ದೊಡ್ಡತನ ಏನಿದೆಯಮ್ಮ? ಮನುಷ್ಯರಾಗಿದ್ಮೇಲೆ ಇವೆಲ್ಲ ನಮ್ಮ ಕರ್ತವ್ಯ ಅಲ್ವಾ? ನಿಮ್ಗೆ ಹೂಗಳು ಬಿಡಿಸೋದಕ್ಕೆ ನಾನು ಸಹಾಯ ಮಾಡ್ಬೋದಾ? ಯಾಕಾಗಬಾರ್ದು, ಖಂಡಿತ ಸಹಾಯ ಮಾಡಿ. ಬಾ ಹೋಗೋಣ. ಅಯ್ಯೋ, ಇಷ್ಟೊಂದು ಹಾವುಗಳು! ಏನೋ ಇಲ್ಲಿ ಇಷ್ಟೊಂದು ಹಾವುಗಳಿದೆ. ಇಲ್ಲಿ ಕಾಲಿಟ್ರೆ ಕಚ್ಚಿಸ್ಕೊಂಡು ಸಾಯೋದಂತೂ ಖಂಡಿತ. ನಾನಂತೂ ಒಳಗೆ ಕಾಲಿಡಲ್ಲಪ್ಪ. ಈ ಹಾವುಗಳಿಗೆ ಕಚ್ಕೊಂಡು ಸಾಯಕ್ಕೆ ನನಗಂತೂ ಇಷ್ಟ ಇಲ್ಲ. ಏನೋ ಮಾಡೋದು? ನಾಗೇಶ್ವರ ಹೇಳಿಲ್ವಾ ಆ ಶಂಕರ ದರ್ಶನ ಕಾಡಿಂದ ಹೊರಗೆ ಬಿಡಬಾರ್ದು ಅಂತ? ನನಗಂತೂ ಸಾಯಕ್ಕೆ ಇಷ್ಟ ಇಲ್ಲಪ್ಪ. ಅವನು ಹೇಳ್ತಾನೆ ಎಲ್ಲ ವಿಷದ ಹಾವುಗಳೇ ಇದ್ದಾವೆ, ಕಚ್ಕೊಂಡ್ರೆ ನಾವೇನೋ ಮುಂದೆ ಮಾಡೋದು. ಈ ಹಾವುಗಳನ್ನ ದಾಟಿ ನಾವಂತೂ ಒಂದೇ ಜನ ಮುಂದೆ ಇಡೋಕ್ಕಾಗಲ್ಲಪ್ಪ. ನಾನು ಬರಲ್ಲಪ್ಪ. ಮತ್ತೆ ಶಂಕರದಾಸ್ ಪಂಡಿತನ ಅಲ್ಲೇ ತಡೆ ಹಿಡಿ ಅಂತ ಹೇಳಿದಾರಲ್ಲ, ನಾವು ಹೇಗೆ ತಡೆ ಹಿಡಿಯೋದು? ಒಂದು ಕೆಲಸ ಮಾಡೋಣ, ನಾವಿಲ್ಲಿಂದ ಹೊರಗಡೆ ಹೋದ್ರೆ ಹಾವು ಕೈ ಕಚ್ಚಿಸ್ಕೊಂಡು ಸಾಯೋದಂತೂ ಖಂಡಿತ. ಅವ್ನು ಬರೋವರೆಗೂ ಇಲ್ಲೇ ಇದ್ದು ಕಾಯೋಣ. ನೀ ಹೇಳೋದು ಸರಿ. ಶಂಕರದಾಸ್ ಕಾಡಿಂದ ಹೊರಗಡೆ ಬರೋವರೆಗೂ ನಾವಿಲ್ಲೇ ಇರೋಣ. ಅವನ್ನ ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ಬಿಡದೇ ಇದ್ರಾಯ್ತು. ಪಂಡಿತ ಇಲ್ಲೇ ಬರಲಿ, ಇಲ್ಲೇ ಇದ್ದು ಕಾಯೋಣ. ತಲೆ ಗಟ್ಟಿದೆ ಅಂತೇಳಿ ಬಂಡೆ ಚಚ್ಕೊಂಡು ಸಾಯಕ್ಕಾಗಲ್ಲ. ಹೌದು, ಅವ್ನು ಇಲ್ಲೇ ಬರಲಿ, ಇಲ್ಲೇ ಮುಗಿಸೋಣ. ಹಾಂ, ಇಲ್ಲೇ ಕಾಯೋಣ. ಅರೆ, ಇಷ್ಟೊಂದು ಹೂವಾಗೋಯ್ತಾ? ಸ್ವಲ್ಪ ಜಾಸ್ತಿನೇ ಹೂಗಳು ತಂದ್ಬಿಟ್ಟಿದೀವಿ ಕಂದ. ನೀನ್ ನನ್ನ ಜೊತೆಗಿದ್ದು ತುಂಬಾ ಸಹಾಯ ಆಯ್ತು. ಪಟ್ಪಟ ಅಂತ ಹೂಗಳು ಕಿತ್ಕೊಂಡ್ಬಂದ್ಬಿಟ್ಟೆ. ನಿನ್ನಂತವ್ರೊಬ್ರು ನನ್ನ ಜೊತೆಗಿದ್ರೆ ನನ್ನ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗತ್ತೆ. ತುಂಬಾ ಜಾಣೆ ನೀನು. ಆದ್ರೆ ನೀನು ಯಾಕೆ ಅನಾಥೆ ಅದೇ ಅಂತ ಗೊತ್ತಾಗ್ತಾ ಇಲ್ಲ. ಅದೊಂದು ದೊಡ್ಡ ಕತೆ. ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಇದ್ರು. ಆದ್ರೆ ನಡಿಬಾರ್ದು ಅನಾಹುತ ನಡೆದೋಯ್ತು. ಈ ಪೂಜೆ ನಡೆಯೋದಕ್ಕೆ ನಾನ್ ಬೇಡದಲ್ಲ. ನಿನ್ನ ಅಂತ್ಯ ಸಮೀಪವಾಗ್ತಿದೆ ಕಡ್ಕಿ. ಇವಳು ಮುಖಾಂತರ ತಾನೇ ನನ್ನ ಅಂತ್ಯ ಹಾಡೋದಕ್ಕೆ ಹೊರಟಿರೋದು. ನೀ ಮಂತ್ರ ಮಾಡಕ್ ನಾನ್ ಬಿಡಲ್ಲ. ಇವರಿಗೆ ಬೇಕಾದಷ್ಟು ಕೆಲಸ ಆಗ್ಬೇಕಾಗಿದೆ. ಅದಕ್ಕೆ ನನ್ನ ಆಯುಷ್ಯನ ನನ್ನ ಮೊಮ್ಮಗಳಿಗೆ ಕೊಟ್ಟು ಕಾಪಾಡು ತಾಯಿ. ಅಮ್ಮ, ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ನನ್ನ ಬಿಟ್ಟು ತೀರೋದ್ರು. ನಿನಗೆ ಬೇರೆ ಯಾರು ಇಲ್ಲಮ್ಮ? ಅಂದ್ರೆ ಬಂಧು ಬಳಗ, ಸ್ನೇಹಿತರು ಇದಾರೆ. ನನ್ ಕಂಡವರಿಗೆಲ್ಲರಿಗೂ ಇಷ್ಟ. ಆದ್ರೆ ಅಲ್ಲಿರಕ್ಕೆ ನನಗ್ ಮನ್ಸು ಬರ್ಲಿಲ್ಲ. ಯಾಕಮ್ಮ? ಅಲ್ಲಿದ್ರೆ ನನಗೆ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಾರೆ. ಅದನ್ನ ನಂಗೆ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಚಕ್ರಪುರಿ ಊರ್ ಬಿಟ್ಟು ಇಲ್ಲಿ ಬಂದೆ. ನಾನು ಊರ್ ಬಿಟ್ಟು ಬರುವಾಗ ಸುಮಾರು ಜನ ನನ್ನ ತಡೆದ್ರು. ನಮ್ಮನೇಲಿ ಇರು ಅಂತ.
ಇರ್ಬೋದಾಗಿತ್ತಲ್ವಾ? ಪಾಪ ಅವ್ರಿಗೆ ಬೇಸರ ಆಗಲ್ವಾ? ನೀನೇನು ಚಿಕ್ಕ ಹುಡುಗಿ, ನಿನಗೂ ಒಂದು ನೆಲೆ ಆಶ್ರಯ ಬೇಕಾಗಿತ್ತು. ನೀನು ಅಲ್ಲಿಂದ ಬರಬಾರ್ದಾಗಿತ್ತಮ್ಮ. ಹೌದು, ಅವರೆಲ್ಲ ನನ್ನ ತುಂಬ ಪ್ರೀತಿಸ್ತಾ ಇದ್ರು. ಆದರೆ ನಾನು ಇರೋದಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಸರಿ, ಹಾಗಿದ್ದಾಯ್ತು. ನೀನು ಹೊಸ ಜೀವನ ಕಟ್ಕೋಬೇಕು. ಯಾರ್ಯಾರ ಜೊತೆ ಎಷ್ಟು ಋಣ ಇರುತ್ತೋ ಯಾರಿಗೆ ಗೊತ್ತು. ನೀನು ಹೊಸ ದಾರಿ, ಹೊಸ ಬದುಕು ಯಾವ ದಿಕ್ಕು ಕರ್ಕೊಂಡೋಗುತ್ತೋ. ಇವಾಗ ನೀವೇ ನಂಗೆ ದಿಕ್ಕು ಅಪ್ಪ ಅವರೇ. ನಾನು ನಿನಗೆ ದಿಕ್ಕಾಗ್ತೀನೋ ನೀನು ನನಗೆ ದಿಕ್ಕಾಗ್ತೀಯೋ ಯಾರಿಗೆ ಗೊತ್ತು. ಜೀವನ ಅಂದ್ರೆ ಇಷ್ಟೇನಮ್ಮ. ದೂರ ಇರೋರು ಹತ್ರ ಆಗ್ತಾರೆ, ಹತ್ರ ಇರೋರು ದೂರ ಆಗ್ತಾರೆ. ಈಗ ನೀನು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ನನಗೆ ಪರಿಚಯ ಆಗಿದೆಯಾ, ನನಗೆ ತುಂಬ ಇಷ್ಟನೂ ಆಗಿದೆಯಾ. ನನ್ನ ದಾರಿಯಲ್ಲಿ ನೀನು ಹೆಜ್ಜೆ ಹಾಕು ಅಷ್ಟೇ. ಆಯ್ತು ಅಪ್ಪ ಅವರೇ. ಕಂದ, ಹೆಜ್ಜೆ ಇಡುವಾಗ ಜೋಪಾನ. ಹಾವು ಸುಮ್ಮನೆ ಬಿಡೋದಿಲ್ಲ. ಅಪ್ಪ ಅವರೇ, ನಿಮ್ಮ ಹತ್ರ ಅದೇನು ಗಿಡದ ಬೇರೆ ಇದೆಯಲ್ಲ, ನನಗೇನು ಹೇಳಕ್ಕೆ ಇಲ್ಲ. ಹೌದಮ್ಮ, ಈ ಗಿಡದ ಬೇರೆ ಹಿಡಿದ್ರೆ ಯಾವ ಹಾವು ಹತ್ರ ಸುಳಿಯಲ್ಲ. ಬಾಬಾ ಹೊಡೋಣ. ಬಾ. ಎಲ್ಲೋ ಆ ಶಂಕರ್ ದಾಸ ಬರ್ಲೇ ಇಲ್ವಲ್ಲ? ಅದೇ ಗೊತ್ತಾಗ್ತಿಲ್ಲ ಅಣ್ಣ, ಏನೂ ಸದ್ದೇ ಆಗ್ತಿಲ್ಲ. ಒಳಗಡೆ ಹೋಗಿ ನೋಡೋಣ ಅಂದ್ರೆ ಈ ಸರ್ಪಗಳು ಬೇರೆ. ಅದು ನಿಜಾನೇ. ಏನ್ ಮಾಡೋಕ್ಕಾಗಲ್ಲ, ಇಲ್ಲೇ ಇದ್ ಕಾಯ್ಬೇಕು. ಏಯ್, ಯಾರೋ ಬರ್ತಾ ಇದ್ದಾರೆ ಕಣೋ. ಇನ್ಯಾರು ಇರ್ತಾರಣ್ಣ? ಆ ಶಂಕರ ದಾಸನೇ ಇರಬೇಕು. ಬರ್ತಿರೋದೇನೋ ಶಂಕರ್ ದಾಸ್ ಅನ್ಸುತ್ತೆ, ಆದ್ರೆ ಅವನೊಬ್ಬನೇ ಬರ್ತಿಲ್ವಲ್ಲ. ನನಗೂ ಹಾಗೇ ಅನಿಸ್ತಾ ಇದೆ ಅಣ್ಣ. ಯಾರಿರ್ಬೋದು? ಅದೇ ಗಣ ಸಾಧ್ಯ. ಕಾಡಿಗೆ ಹೋಗಿದ್ದು ಒಬ್ಬರೇ ಅಲ್ವಾ? ಹೌದು, ಆದ್ರೆ ಯಾರ ಜೊತೆ ಮಾತಾಡ್ಕೊಂಡು ಬರ್ತಿರೋ ಶಬ್ದ ಕೇಳಿಸ್ತಾ ಇದೆಯಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲ ಮರೇಲಿ ಬಚ್ಚಿಟ್ಕೊಂಡು ನೋಡೋಣ ಬನ್ನಿ. ಕಂದ, ಹೆದರ್ಕೋಬೇಡ. ಹಾವುಗಳು ಏನೂ ಮಾಡಲ್ಲ. ನಾನಿರೋರು ನಿನಗೆ ಭಯ ಬೇಡ. ಅಯ್ಯೋ, ಏನಾಯ್ತಮ್ಮ? ನಾನು ತಂದಿದ್ನಲ್ಲ ಬಟ್ಟೆ ಚೀಲ, ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ನಾನು ಹುಡುಗ್ಬಿಟ್ಟು ಬೇಗ ತಗೊಂಡ್ಬರ್ತೀನಿ, ನೀವು ಇಲ್ಲೇ ರೀ. ಹಿರಣ್ಮಯ್ಯಿ, ಒಬ್ಳೆ ಹೋಗ್ಬೇಡಮ್ಮ. ಹಾವು ಏನಾದ್ರು ತೊಂದರೆ ಮಾಡಿದ್ರೆ ಕಷ್ಟ. ದುಡುಕ್ ಬೇಡಮ್ಮ, ಅವಸರ ಯಾಕೆ? ನಿನ್ನ ಬಟ್ಟೆ ಚೀಲ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಬೇರೆನಾದ್ರೂ ತಗೊಂಡು ಹೋಗು. ಇಲ್ಲಿಟ್ಟೆ. ಇಲ್ಲೇ ಇಟ್ಟಿದ್ನಲ್ಲ ಚೀಲ, ಎಲ್ಲಿ ಹೋಗಿರ್ಬೋದು? ಅಯ್ಯೋ ದೇವ್ರೆ, ಈ ಮಗು ನನ್ನ ಮಾತೆ ಕೇಳಲ್ವಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಯಾರೋ
ಯಾರು ಯಾರಿದ್ದೀರಿ? 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 ಯಾರು? ಯಾರು? ಯಾರಿದ್ದೀರಿ? ಇಲ್ಲೇ ಇಟ್ಟಿದ್ನಲ್ಲ. ಓಹ್, ಇಲ್ಲೇ ಇದೆ. ಅಮ್ಮ! ಹಿರಣ್ಮಯಿ! ಅಯ್ಯೋ, ಅಪ್ಪ ಅವ್ರು ಕೂಗ್ತಿರಂಗಿದೆ. ಏನಾರು ಆಗಿರ್ಬೋದು. ಅಮ್ಮ! ಆ! ಆ! ಹಿರಣ್ಮಯಿ! ಇವನ್ ಕತೆ ಮುಗೀತು. ನಾವು ಹೊಡೆದ್ರೆ ಹೇಟಿ ಇವನು ಸತ್ತೇ ಹೋದ. ನಾಗೇಶ್ವರ ರಾವ್ ವಹಿಸಿದ ಕೆಲಸನೂ ಮುಗೀತು. ಹೌದು, ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಇಲ್ಲೇ ಇದ್ರೆ ಅವುಗಳು ಕಚ್ಚಿಸ್ಕೊಂಡು ನಾವು ಸಾಯ್ಬೇಕಾಗತ್ತೆ. ಮೊದಲು ಇಲ್ಲಿಂದ ಹೋಗೋಣ. ಹಾ, ಯಾರು ನೋಡೋಕ್ಕಿಂತ ಮುಂಚೆ ನಾವು ಹೋಗಿ ನಾಗೇಶ್ವರ ರಾವ್ಗೆ ನೀವು ಸತ್ತೋದ ವಿಷಯ ಮುಟ್ಸೋಣ. ಬಾ ಹೋಗೋಣ. ಅಪ್ಪಯ್ಯವ್ರೆ! 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 ಇದಿಲ್ಲಿ ಅಪ್ಪಯ್ಯವ್ರೆ! ಅಪ್ಪಯ್ಯವ್ರೆ! ಅಯ್ಯೋ, ರಕ್ತ ಬೇರೆ ಇದೆ. ಯಾರು ಹೊಡೆದಿದ್ರೆ? ಅಪ್ಪಯ್ಯವ್ರೆ! ಏನ್ ಮಾಡೋದು ಇವಾಗ? ಅಪ್ಪಯ್ಯವ್ರೆ! ಅಪ್ಪಯ್ಯವ್ರೆ! ಎದ್ದೇಳಿ ಅಪ್ಪಯ್ಯವ್ರೆ! 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 ಹಿರಣ್ಮಯಿ, ನಿನಗೇನು ಆಗಿಲ್ಲ ತಾನೆ? ಇಲ್ಲ ಅಪ್ಪಯ್ಯವ್ರೆ, ನನಗೇನು ಆಗಿಲ್ಲ. ಅಲ್ಲ, ನಿಮಗೆ ಹೀಗಾಯ್ತು? ಯಾರು ಹೊಡೆದಿದ್ದು ನಿಮಗೆ? ಎಲ್ಲಿ ಎಲ್ಲಿ ಅವರೆಲ್ಲ ಎಲ್ಲೋದ್ರು? ಯಾರು? ಯಾರು ಯಾರು ಅಂತ ಕೇಳಿದೆ. ಹಿಂದೆ ಹಿಂದೆ ತಲೆಗೆ ಹೊಡೆದ್ಬಿಟ್ರು. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲಮ್ಮ. ನೀವು ಕಿರ್ಚಿದ್ದು ನನಗೆ ಕೇಳಿಸ್ತಾ ಅಪ್ಪ ಅವ್ರೆ. ನೀವು ಎಲ್ಲ ಅಪಾಯದಲ್ಲಿ ಇದ್ದೀರೋ ಅಂತ ನಾನು ಅಲ್ಲಿಂದ ಓಡೋಡ್ ಬಂದೆ. ತುಂಬಾ ಏಟಾಯ್ತಾ? ನೋವ್ತಿದ್ಯಾ? ಹೌದಮ್ಮ, ಕಟ್ಟಿಗೆಯಿಂದ ಹೊಡೆದ್ರು ಅನ್ಸುತ್ತೆ. ನನಗೆ ತುಂಬಾ ಏಟಾಗಿದೆ, ತುಂಬಾ ನೋವಾಗ್ತಾ ಇದೆಯಮ್ಮ. ಯೋಚನೆ ಮಾಡ್ಬಿಡಿ, ಸ್ವಲ್ಪ ಹೊತ್ತು ಸಹಿಸ್ಕೊಂಡ್ಬಿಡಿ. ನಾವಿಲ್ಲಿಂದ ಹೊರಡೋಣ. ಅಲ್ಲಿ ವೈದ್ಯಕ್ಕೆ ತೋರಿಸಿ ಔಷಧಿ ಕೊಡಿಸ್ತೀನಿ. ಎಲ್ಲ ಆ ದೇವ್ರ ದಯೆ. ಆ ಮಹಾತಾಯಿನೇ ನಿಮ್ಮನ್ನ ಕಾಪಾಡ್ಬಿಟ್ಲು. ಹೌದು, ನೀನು ಬರದೇ ಇದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತಾ ಇತ್ತು. ಆ ನನ್ಯುಡೇಶ್ವರ ನನ್ನ ಕಾಪಾಡ್ದ ಅನ್ಸುತ್ತೆ. ಇದು ನನ್ನ ಶ್ರದ್ಧೆ ಭಕ್ತಿಗೆ ಸಂಬಂಧಪಟ್ಟ ವಿಚಾರ. ಹಿರಣ್ಮಯಿ, ನನ್ನ ತತ್ವ ಪರೀಕ್ಷೆ ಕಾಲ. ಆ ನನ್ಯುಡೇಶ್ವರ ನನ್ನ ನಿಷ್ಕಲ್ಮಕ್ಷ ಭಕ್ತಿಗೆ ಮೆಚ್ಚಿ ವರ ಕೊಡ್ತಾನೆ ಅಂತ ಕಾಣುತ್ತೆ. ಖಂಡಿತ ಆ ಸೌದ್ ಹೋಗಿರೋ ಲಿಂಗ ಸರಿ ಹೋಗಿ ನನ್ನ ನಿರಪರಾಧಿ ಮಾಡುತ್ತೆ ಅನ್ಸುತ್ತೆ. ಖಂಡಿತ ಆಗುತ್ತೆ ಅಪ್ಪ ಅವ್ರೆ. ನೀವು ತುಂಬಾ ಒಳ್ಳೆಯವರೇ. ನಿಮಗೆ ಕೆಟ್ಟದ್ದು ಗೊತ್ತಿಲ್ಲ. ದೇವರಿಗೆ ಇಷ್ಟೊಂದೆಲ್ಲ ಪೂಜೆ ಮಾಡ್ತೀರಾ. ಖಂಡಿತ ನೀವು ಆ ದೇವರಿಗೆ ಅಪಚಾರ ಮಾಡೋದಿಲ್ಲ. ದೇವರನ್ನ ಎದುರಾಕೊಳ್ಳೋ ಅನಿವಾರ್ಯ ನಿಮಗೇನಿದೆ ಹೇಳಿ ಅಪ್ಪ ಅವರೇ. ದೇವ್ರನ್ನೇ ನನ್ನ ತಂದೆ ತಾಯಿ ನನ್ನ ಗುರು ಅಂತ ತಿಳ್ಕೊಂಡಿರೋ ನಾನು ಆ ದೇವ್ರಿಗೆ ನಾನು ಅಪಚಾರ ಮಾಡಕ್ ಸಾಧ್ಯನಮ್ಮ. ಆ ದೇವ್ರಿಗಾದ್ರೂ
ನಾನು ಯಾರು ಅಂತ ಗೊತ್ತಿರಲ್ವಾ? ಅಪ್ಪ ಅವರೇ, ನಿಮ್ಮ ದೊಡ್ಡತನ ನಿಮ್ಮ ಒಳ್ಳೆತನ ಎಲ್ಲರಿಗೂ ಗೊತ್ತಾಗ್ಲಿ. ಅದಕ್ಕೆ ದೇವ್ರು ಈ ಪರೀಕ್ಷೆ ಮಾಡ್ತಿದ್ದಾನೋ ಇಲ್ವೋ ಯಾರಿಗೆ ಗೊತ್ತು. ಸರಿ ಸರಿ, ಪೂಜೆಗೆ ಹೊತ್ತಾಗುತ್ತೆ, ಬನ್ನಿ ಹೋಗೋಣ. ಗುರುಗಳೇ, ನಿಮ್ಮ ವೈರಿ ಶಂಕರದಾಸನ ಕತೆ ಮುಗೀತು. ನಾವು ಅವನನ್ನ ಹೊಡೆದ್ಬಿಟ್ವಿ. ಹೌದಾ? ನಿಜವಾಗ್ಲೂ ಹೊಡೆದಾಕಿದ್ರ? ಅನುಮಾನನೇ ಬೇಡ ಗುರುಗಳೇ, ಅವ್ನು ಮತ್ತೆ ಉಸಿರಾಡೋದಿಲ್ಲ. ಒಂದೇ ಏಟಿಗೆ ಅವನ ನೆಲ ಕತ್ಸಿದೀವಿ. ಅವನು ಉಸಿರಾಡ್ತಿದ್ದಾನೋ ಇಲ್ವಂತ ನೋಡಿದ್ರೇನೋ? ಹಾ ಗುರುಗಳೇ, ಅವನ ತಲೆ ಬುರುಡೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅವನು ಎದ್ದೋಳೋದೇ ಕಷ್ಟ ಆಗುತ್ತೆ. ಅದನ್ನು ತಿಳ್ಕೊಂಡ್ಮೇಲೆ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಹೌದಾ? ಒಳ್ಳೆ ಕೆಲಸನೇ ಮಾಡಿದ್ರಿ. ಆದರೆ ಶಂಕರದಾಸನ್ನ ಹೊಡೆದಾಕಿದ್ದನ್ನ ಬೇರೆ ಯಾರೂ ನೋಡಿಲ್ಲ ತಾನೇ? ನೀವು ಹೆದರಬೇಡಿ, ನಾವಿಬ್ರು ಸರ್ಪವನದ ಹತ್ರ ಇದ್ದಿದ್ದು, ಅಲ್ಲಿ ಸುತ್ತಿದ್ದು, ನಾವಿಬ್ರು ಯಾರ ಕಣ್ಣಿಗೂ ಬಿದ್ದಿಲ್ಲ. ನೀವೇನು ಹೆದರ್ಕೊಳ್ಳೋದು ಬೇಡ. ಶಭಾಷ್ ಶಭಾಷ್! ನಾನು ಹೇಳಿದ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ನಿಮ್ಮನ್ನು ನಾನು ಮೆಚ್ಕೊಳ್ತೀನಿ. ಗುರುಗಳೇ, ನಮ್ಮ ದುಡ್ಡು ಕೊಡ್ತೀನಿ ಕಣ. ಸಾಕು ಗುರುಗಳೇ, ನಮ್ಮ ದುಡ್ಡು ನಮ್ಮ ಕೈ ಸೇರಿದೆ. ಬೇರೆ ಏನಾದರೂ ಈ ಥರದ ಕೆಲಸ ಇದ್ರೆ ನಮಗೆ ಹೇಳಿ ಗುರುಗಳೇ, ಮಾಡ್ಕೊಡ್ತೀವಿ ನಾವೇ. ಖಂಡಿತವಾಗ್ಲೂ ಹೇಳ್ತೀನೋ. ಆದ್ರೆ ಒಂದು ವಿಚಾರ, ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೆಸರು ಹೊರಗೆ ಬರಲೇಬಾರ್ದು. ಗೊತ್ತಾದ್ರೆ ನನ್ನ ಮಾನನೇ ಹೋಗುತ್ತೋ. ಆಮೇಲೆ ನಾನು ಅಂದುಕೊಂಡು ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನಿಯತ್ತು ಅಂದ್ರೆ ನಾವೇ. ನಿಮ್ಮ ಹೆಸರು ಎಲ್ಲೂ ಬರಲ್ಲ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನೀವು ಆರಾಮಾಗಿರಿ. ಸದ್ಯ ನನ್ನ ವೈರಿ ನೆಗೆದು ಬಿದ್ದ. ನನ್ನ ಕೆಲಸ ನಾನು ಸಾಧಿಸ್ಕೋಬಹುದು. ಏನಾಯ್ತು ನಿಂಗೆ? ಏನಾಯ್ತು ಗುರುಗಳೇ? ಹಾವು ಕಚ್ಚಿದೆ ಗುರುಗಳೇ ಅವನಿಗೆ. ಹಿರಣ್ಮಯ್ಯ, ಆಗ್ತಾ ಇಲ್ಲಮ್ಮ. ನನ್ನ ಕೈಲಿ ನಡೆಯೋಕ್ ಕಷ್ಟ ಆಗ್ತಾ ಇದೆ. ಸ್ವಲ್ಪ ದೂರ ತಡ್ಕೊಂಬಿಡಿ. ಇಲ್ಲಮ್ಮ, ಒಂದ್ ಹೆಜ್ಜೆನೂ ಎತ್ತಿಡಕ್ ಆಗ್ತಾ ಇಲ್ಲ. ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಮ್ಮ. ತಾಯಿ, ಇವ್ರಿಗೆ ನಡ್ಕೊಂಬರೋ ಅಂತ ಶಕ್ತಿ ಕೊಡಮ್ಮ. ನಾನು ನಿನ್ನನ್ನೇ ನಂಬಿದ್ದೀನಿ. ದಯವಿಟ್ಟು ಅವ್ರಿಗೆ ಶಕ್ತಿ ಕೊಡು.